ಚಾನಲ್ ಕಪರ್ತಿನಿ ಸ್ಪೆಷಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಂತೂ ತುಂಬಾ ಟ್ವಿಸ್ಟ್ ಇದೆ. ಹಂಗೆ ಇವತ್ತಿನ ಬ್ಲಾಗು ಬಂದುಬಿಟ್ಟು ನಾನು ಇದು ಭಾನುವಾರದ ವಿಡಿಯೋ ಆಗಿರುತ್ತೆ. ಭಾನುವಾರದ ಬ್ಲಾಗ್ ಬಂದುಬಿಟ್ಟು ನಾನು ಮಧ್ಯಾಹ್ನದ ಮೇಲೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಹಾಗೆ ನಾನು ಇದು ಸೋಮವಾರದ ವಿಡಿಯೋದಲ್ಲಿ ನಾನು ಮಾಮೂಲಿಯಾಗಿ ವಾಯ್ಸ್ ಕೊಡುವಾಗ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳಿ ವಾಯ್ಸ್ ಕೊಡ್ತಾ ಇದ್ದೆ. ಆದರೆ ಭಾನುವಾರದ ದಿನ ಅಂತ ತುಂಬಾ ಚೆನ್ನಾಗಿ ನನಗೆ ಬೇಗನೆ ಮುಗೀತು ಅಂತ ಹೇಳ್ಬೋದು. ಹಾಗೆ ಸೂಪರ್ ಡೇ ಅಂತಲೂ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಒಂಥರ. ಹಾಗೆ ನಮ್ಮ ಮನೆಗೊಂದು ಪುಟ್ಟು ಮಗು ಬಂದಿತ್ತು. ಆ ಮಗು ಬೇರೆ ಯಾರು ಅಲ್ಲ, ನನ್ನ ಫ್ರೆಂಡ್ ಮಗಳು ಮೆಹರು ನಿಸಾ ಅಂತ. ಮೆಹರು ಬಂದಿದ್ಲು, ಹಂಗಾಗಿ ತುಂಬಾ ಚೆನ್ನಾಗಿತ್ತು ದಿನ. ಹಂಗಿನ್ನ ಮುಸ್ಲಿಮ್ಸದ್ದು ಮಾಮೂಲಿಯಾಗಿ ಶಾದಿ ಬಿರಿಯಾನಿ ತುಂಬಾ ಫೇಮಸ್ ಅಲ್ವಾ. ಇನ್ನು ಭಾನುವಾರ ಆಗಿರೋದ್ರಿಂದ ಶಾದಿ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಶಾದಿ ಬಿರಿಯಾನಿ ಮಾಡೋಕ್ಕೆ ಅವಳು ಸರಿ ಆಯಿತು ನಾನೇ ಮಾಡ್ತೀನಿ ಶಾದಿ ಬಿರಿಯಾನಿ ಅಂತ ಹೇಳಿ ಅವಳು ಬಂದಲ್ಲ. ಅವಳು ಬಂದಾಗೇ ಅವಳೇ ಇನ್ನು ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ಕಡೆ ಬ್ಲಾಗ್ ಅವಳೇ ಮಾಡ್ಕೊತಾ ಇದ್ದು. ತುಂಬಾ ಚೆನ್ನಾಗಿ ಇನ್ನು ಬ್ಯೂಟಿಫುಲ್ಲಾಗಿ ಸ್ವಲ್ಪ ಹೊತ್ತು ಆಚೆ ಕೂತ್ಕೊಂಡು ಹಂಗೆ ಟೈಮ್ ಹೋಯಿತು. ಟೈಮ್ ಹೋದ್ಮೇಲೆ ಇನ್ನು ಚಿಕನ್ ತೊಗೊಬಂದರು. ಚಿಕನ್ ತೊಗೊಂಡು ಬಂದಮೇಲೆ ಇನ್ನು ಶಾದಿ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಪ್ರೋಸೆಸ್ ಆಗಿತ್ತು. ಆದರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಬಂದಿತ್ತು ಕೂಡ. ಬಿರಿಯಾನಿ ಕೂಡ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ಇವತ್ತಿನ ಬ್ಲಾಗಲ್ಲಿ ಬಿರಿಯಾನಿ ಯಾವ ಥರ ಮಾಡೋದು, ಎಷ್ಟೆಲ್ಲ ಟಿಪ್ಸ್ ಇರುತ್ತೆ ಅನ್ನೋದನ್ನು ನಾನು ಈ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಪ್ಲೀಸ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ, ಕಟ್ ಮಾಡ್ದಂಗೆ ನೋಡಿ, ಅವಾಗ ಕಂಪ್ಲೀಟ್ ಪ್ರೋಸೆಸ್ ಗೊತ್ತಾಗುತ್ತೆ. ಹಾಗೆ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ಸ್ಟಾರ್ಟ್ ವಿಡಿಯೋ. ಬನ್ನಿ ಇನ್ನು ವಿಡಿಯೋ ಸ್ಟಾರ್ಟ್ ಆಗಿದೆ ನೋಡಿ. ನಮ್ಮ ಮೆಹರು ಬಂದವಳು ಬಂದಂಗೆ ಅವ್ರ ಬುರ್ಕ ಬಿಚ್ಚಿಕ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡವಳೆ. ನಾನೇನೋ ಇನ್ನು ಪಾತ್ರೆ ತೊಳ್ಕೊತಾ ಇದ್ದೆ. ಪಾತ್ರೆ ತೊಳ್ಕೊತಾ ಇದ್ದರೆ ಹೇಳ್ತಾಯಿದ್ರು, ಹಾಗೆ ಯೂಟ್ಯೂಬ್ ಬಗ್ಗೆ ಹೇಳ್ತಾಯಿದ್ರು, ಹಿಂಗೆಲ್ಲ ವೀಡಿಯೋಸ್ ಮಾಡ್ತಾರೆ, ನೀವು ಹಿಂಗೆ ಮಾಡಿ ಅಂತ. ಸರಿ ಆಯಿತು ಅಂದ್ಕೊಂಡೆ. ಇನ್ನು ಪಾಪನ ಕೆಳಗಡೆ ಬಿಟ್ಟಿದ್ರು. ಅಷ್ಟರಲ್ಲಿ ಅಜ್ಜಿ ಬಂದಿತ್ತು. ಪಕ್ಕದ ಮನೆ ಅಜ್ಜಿ ಬಂದುಬಿಟ್ಟು ಬೀಗ ಕೊಟ್ಟೋಗಿದ್ದಾರೆ ಅಂತ ಕೇಳ್ತಾಯಿತ್ತು. ಇನ್ನು ಕೊಟ್ಟಿರಲಿಲ್ಲ, ಕೂತ್ಕೊಳ್ಳೋಕೆ ಹೇಳಿ ಹಂಗೆ ನೀರು ಕೊಟ್ಟೆ. ಅಜ್ಜಿ ಆಚೆಗಡೆಯಿಂದ ಬಂದಿದ್ರಲ್ಲ, ಸ್ವಲ್ಪ ಟೀ ಮಾಡಿಕೊಟ್ಟೆ. ಅಜ್ಜಿ ಕುಡಿದ್ಬಿಟ್ಟು ಮಗು ತುಂಬ ಚೆನ್ನಾಗಿದೆ ಅಂತ ಹೇಳಿ, ತುಂಬ ಕ್ಯೂಟಾಗಿದೆ ಅಂತ ಹೇಳಿ ಸ್ವಲ್ಪ ಹೊತ್ತು ಪಾಪು ಜೊತೆ ಆಟ ಆಡ್ತಾಯಿತ್ತು. ಸ್ವಲ್ಪ ಹೊತ್ತು ಪಾಪು ಜೊತೆ ಆಟಾಡಿ ಹಂಗೆ ಸರಿಮ್ಮ ಹೊರಡ್ತೀನಿ ಅಂತ ಓಡ್ತಾಯಿತ್ತು ಅಜ್ಜಿ. ಅಜ್ಜಿ ಓಡ್ತಾಯಿದ್ರೆ ಅಂತೂ ಪಾಪು ತುಂಬಾ ಕ್ಯೂಟಿ ಇದ್ದಾಳೆ. ಇವಳು ತುಂಬ ಚೂಟಿ ಇದ್ದಾಳೆ ನೋಡಿ. ಆಚೆ ಬಂದು ಬಾಯಿ ಹೇಳ್ತಾವಳೆ ಅಜ್ಜಿಗೆ. ಅಜ್ಜಿ ಬಾಯಿ ಹೇಳ್ಬಿಟ್ಟು ಅಜ್ಜಿನ ಹೊರಟ್ಮೇಲೆ ಇನ್ನು ಎಷ್ಟು ಚೆನ್ನಾಗಿ ಬಾಗಿಲಿಂದ ಆಚೆಗೆ ಹೋಗೇ ಇಲ್ಲ ಗೊತ್ತಾ. ಎಷ್ಟು ಚೆನ್ನಾಗಿ ಒಳಗಡೆಗೆ ಬಂತು ಈ ಪಾಪು. ಒಳಗಡೆಗೆ ಬಂದುಬಿಟ್ಟು ಇನ್ನು ಹಂಗೇ ಆಟಾಡ್ಕೊತಾ ಇತ್ತು ಮನೆಯೆಲ್ಲ. ನಮಗಂತೂ ಒಂಥರ ಖುಷಿ ಆಯಿತು. ತುಂಬಾ ಚೆನ್ನಾಗಿ ಆಟ ಆಡ್ತಾ ಇತ್ತು, ಎಲ್ಲೂ ಹೋಗ್ದಂಗೆ ಎಷ್ಟು ಚೆನ್ನಾಗಿ ಆಟಾಡ್ತಾ ಇತ್ತು. ಇನ್ನು ನಾವು ಕೂಡ ಆಚೆ ಬಂದು ನಿಂತ್ಕೊಂಡ್ವಿ ಸ್ವಲ್ಪ ಹೊತ್ತು. ಆದರೆ ಇವತ್ತು ಯಾಕೋ ತುಂಬಾ ಕೂಲಾಗಿ ತುಂಬಾ ಚೆನ್ನಾಗಿತ್ತು. ನನಗಂತೂ ಒಂದು ನಿಮಿಷ ಬೆಂಗಳೂರು ನೆನಪಾಗ್ಬಿಡ್ತು. ಹಾಗಿತ್ತು, ಕೋಲ್ಡಾಗಿ ತುಂಬಾ ತಣ್ಣಗೆ ಚೆನ್ನಾಗಿತ್ತು. ಹಂಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಇನ್ನು ಒಳಗಡೆಗೆ ಹೋದ್ವಿ. ಇವಾಗ ಇಲ್ಲಿ ಟೈಮ್ 4 ಗಂಟೆ ಆಗಿತ್ತು. 4 ಗಂಟೆಯಲ್ಲಿ ಫುಲ್ ತಣ್ಣಗೆ ಚೆನ್ನಾಗಿತ್ತು. ಇನ್ನು ಪಾಪು ಬಂದಿತ್ತಲ್ಲ, ಫುಲ್ ಮನೆಯೆಲ್ಲ ಗಲೀಜು ಮಾಡಿತ್ತು. ಹಂಗಾಗಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಹಾಗೆ ಸ್ವಲ್ಪ ಪಾಟ್ಸ್ ಎಲ್ಲ ತರಿಸಿದ್ದೆ, ಸ್ವಲ್ಪ ಔಟ್ಡೋರ್ ಪ್ಲ್ಯಾಂಟ್ಸ್ ಹಾಕೋಣ ಅಂತ ಹೇಳಿ. ಸರಿ ಅಂತ ಅವನ್ನೆಲ್ಲ ಕಿತ್ತಾಕಿದ್ಲು, ಅದನ್ನೆಲ್ಲ ಜೋಡಿಸ್ಕೊಂಡೆ. ಹಾಗೆ ಇದು ಶನಿವಾರದ ರೆಸಿಪಿ ಆಗಿರುತ್ತೆ. ಇವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ ಸೋಮ ಅವ್ರಿಗೆ. ಸೊ ಅವರು ನಂಗೆ ಸ್ವಲ್ಪ ಖಾರವಾಗಿ ಖಾರ ಚಟ್ನಿ ಮಾಡಿಕೊಡು ನಮ್ಮ ಮಮ್ಮಿನ ಕೇಳಿಬಿಟ್ಟು ಅಂತಂದರು. ಅವ್ರ ಅಮ್ಮನ ಕೇಳಿದ್ರೆ ಅವ್ರ ಅಮ್ಮ ಈ ಥರ ಮಾಡಬೇಕು ಅಂತ ಹೇಳಿದ್ರು. ಇದು ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಹೆಲ್ದಿ ರೆಸಿಪಿ ಅಂತ ಕೂಡ ಹೇಳ್ಬೋದು. ಅಂದರೆ ನೆಗಡಿ, ಕೆಮ್ಮು, ಜ್ವರ ಬಂದಾಗ ನೋಡಿ. ಮೊದಲಿಗೆ ಒಂದು ಟೊಮೊಟೊ ನೀಟಾಗಿ ಸುಟ್ಬಿಟ್ಟು ತೊಗೊಂಡಿದ್ದೀನಿ. ಹಂಗೆ 1 ಇಂಚಷ್ಟು ಶುಂಠಿ ಕೂಡ ಅದನ್ನು ಕೂಡ ಸುಟ್ಬಿಟ್ಟು ಹಂಗೆ 3 ಒಣಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಇಲ್ದಂಗೆ. ಹಂಗೆ 1 ಚಮಚ ಜೀರಿಗೆ, 1 1/4 ಟೀ ಸ್ಪೂನ್ ಕಾಳು ಮೆಣಸು ಎಣ್ಣೆ ಹಾಕ್ಕೊಳ್ದಂಗೆ ಫ್ರೈ ಮಾಡ್ಕೋಬೇಕು. ಹಂಗೆ ಒಂದು ಅರ್ಧ ಸಣ್ಣದು ಈರುಳ್ಳಿಯಲ್ಲಿ ಒಂದು ಅರ್ಧ ಈರುಳ್ಳಿ, ಹಾಗೆ ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು, ಹುಳಿ ತಿನ್ನೋರಾದರೆ ಒಂದು ಸ್ವಲ್ಪ ಹುಣಸೆಹಣ್ಣು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಳೋಣ. ನಿಮಗೆ ನುಣ್ಣಗೆ ಬೇಕಿದ್ರೆ ನುಣ್ಣಗೂ ರುಬ್ಕೊಳ್ಳಿ. ಆದರೆ ನಾನು ಸ್ವಲ್ಪ ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಹಂಗಾಗಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ. ಈ ಥರ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬಿಸಿ ಅನ್ನದ ಜೊತೆನೂ ಚೆನ್ನಾಗಿರುತ್ತೆ. ಹಾಗೆ ಕೆಲವರೆಲ್ಲ ಮುದ್ದೆ ಜೊತೆ ತಿಂತಾರೆ, ಅಜ್ಜಿ ತಾತಂದಿರೆಲ್ಲ. ನಮ್ಮ ಕಡೆ ಅಂತೂ ತುಂಬಾ ಜಾಸ್ತಿ ಸಲ ಮಾಡ್ತಾಯಿರ್ತಾರೆ. ಇದು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಜಾಸ್ತಿ ಮಾಡ್ತಾರೆ ನಮ್ಮ ಸೈಡು. ನೆಗಡಿಗಂತೂ ರಾಮಬಾಣ ಅಂತ ಹೇಳ್ಬೋದು. ಕೋಲ್ಡ್ ಆದಾಗ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇನ್ನು ನಾನು ಬಂಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳಲ್ಲ. ಬಂಟು ಬಂದ ಸ್ವಿಮ್ಮಿಂಗ್ ಕ್ಲಾಸಿಂದ ಬರ್ತಾ ಹಂಗೆ ಚಿಕನ್ನು ಕೂಡ ತೊಗೊಬಂದಿದ್ದ. ಚಿಕನ್ ತೊಗೊಬಂದು ನಂಗೆ ಕೊಟ್ಬಿಟ್ಟು ಹಾಗೆ ಇನ್ನೂ ಏನೋ ತಂದಿದ್ದ ಅವನು, ಅದನ್ನೆತ್ತಿ ಫ್ರಿಜ್ಗೆ ಇಕ್ಕೊತಾ ಇದ್ದ. ಇನ್ನು ನಾನು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ, ಶಾದಿ ಬಿರಿಯಾನಿ ಮಾಡೋಣ ಅಂತ ಹೇಳಿದ್ವಲ್ಲ,
ಶಾದಿ ಬಿರಿಯಾನಿ ಮಾಡ್ತಿದ್ದಕ್ಕೆ ನಾನು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೆ. ಹಂಗೆ ಸ್ವಲ್ಪ ಸ್ವಲ್ಪ ಬ್ಲಾಗು ಕೂಡ ಮಾಡ್ತಾಯಿದ್ಲು. ಈರುಳ್ಳಿ ಕಟ್ ಮಾಡಿಬಿಟ್ಟು ನಾನು ಪಾಪು ಇತ್ತಲ್ಲ ಎತ್ಕೊಂಡು ಸ್ವಲ್ಪ ಹೊತ್ತು ಅದ್ರ ಜೊತೆ ಆಟಾಡ್ಕೊಂಡೆ. ಯಾಕೋ ಮಗು ನನ್ನ ಹತ್ರ ಬರ್ತಾನೇ ಇರಲಿಲ್ಲ ಬಿಡಿ, ಅಳವಳು. ಆದರೆ ನನಗೆ ಯಾಕೋ ತುಂಬಾ ಇಷ್ಟ ಆಯಿತು, ಒಂಥರ ಕ್ಯೂಟಾಗಿ ತುಂಬಾ ಚೆನ್ನಾಗಿತ್ತು. ಇನ್ನು ಅಷ್ಟರಲ್ಲಿ ಮನೆಗೆ ಒಂದು ಪಾರ್ಸಲ್ ಬಂದಿತ್ತು. ಆ ಪಾರ್ಸಲ್ ಏನಿದೆ ಅಂತ ಬನ್ನಿ ಓಪನ್ ಮಾಡೋಣ. ನೋಡಿ, ತುಂಬಾ ಚೆನ್ನಾಗಿತ್ತು. ಆ ಐಟಮು ಕೂಡ ನಾನು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇನ್ನು ಪ್ರಾಡಕ್ಟ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು. ಬಾಕ್ಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಇವ್ರಿಗೆ ಲಂಚಿಗೆ ಬಾಕ್ಸ್ ಇರಲಿಲ್ಲ, ಬಾಕ್ಸು ಹಳೇದಾಗ್ಬಿಟ್ಟಿದೆ, ಸ್ವಲ್ಪ ಬಾಕ್ಸ್ ಬುಕ್ ಮಾಡು ಅಂತ ಹೇಳಿದರು. ಮೀಶೋಲ್ಲಿ ಬುಕ್ ಮಾಡಿದ್ದೆ. ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ಬನ್ನಿ, ನಾವು ಚಿಕನ್ ತರಿಸಿದ್ವಲ್ಲ ಶಾದಿ ಬಿರಿಯಾನಿ ಮಾಡೋದಕ್ಕೆ, ಮೊದಲನೇ ಸಲ ಚಿಕನ್ ನೀಟಾಗಿ ವಾಶ್ ಮಾಡಿಬಿಟ್ಟು ನಾನು ತೊಗೊಂಡೆ. ಆದರೆ ಅವರು ಚಿಕನ್ನು ಕೂಡ ಅದರಲ್ಲೂ ಕೂಡ ಟಿಪ್ಸು, ಅದರಲ್ಲೂ ಕೂಡ ಈರುಳ್ಳಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ನೀರು ಹಾಕಿ ತೊಳಿತಾರೆ. ಏಕೆಂದರೆ ಈ ಥರ 1-2 3 ನಿಮಿಷ ನೀಟಾಗಿ ಈರುಳ್ಳಿನ ಮಿಕ್ಸ್ ಮಾಡಿ ತೊಳ್ಕೊಂಡ್ರು 1-2 ಸಲ. ನೋಡಿ, ಈ ಥರ ತೊಳೆಯೋದ್ರಿಂದ ಸ್ಮೆಲ್ಲೇನು ಇರಲ್ವಂತೆ ಚಿಕನ್ನು. ಹಾಗೆ ಚಿಕನ್ ಕೂಡ ಬೇಗ ನುಣ್ಣಗಾಗೋದಿಲ್ಲ ಅಂತ ಹೇಳ್ತಾಯಿದ್ರು. ಈ ಥರ ತೊಳೆದ್ಬಿಟ್ಟು 1-2 ನಿಮಿಷ ನೀರಲ್ಲೇ ಬಿಟ್ಟಿದ್ರು. ಹಂಗೆ ನಾನಿನ್ನು ಈ ಕಡೆ ಈರುಳ್ಳಿ ಶಾದಿ ಬಿರಿಯಾನಿಗೆ ಈರುಳ್ಳಿ ಬೇಕಲ್ಲ, ಈರುಳ್ಳಿ ಎಣ್ಣೆಯಲ್ಲಿ ಡ್ರೀ ಫ್ರೈ ಮಾಡ್ಕೊತಾ ಇದ್ದೆ. ನೋಡಿ, ಗೋಲ್ಡನ್ ಕಲರಲ್ಲಿ ಡ್ರೀ ಫ್ರೈ ಮಾಡಿಬಿಟ್ಟು ಇನ್ನು ಈರುಳ್ಳಿ ಸೈಡ್ಗೆ ಇಟ್ಬಿಟ್ಟು ನಾನು ಇನ್ನು ಇವರು ಇಲ್ಲಿ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಚಿಕನ್ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ರು. ಅದಕ್ಕೆ 1 ಕಪ್ಪಷ್ಟು ಮೊಸರು, ಹಾಗೆ 1-2 ಚಮಚ ಅಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ನಾನಿಲ್ಲಿ ಅಂಗಡಿದೆ ಉಪಯೋಗಿಸಿದ್ದೀನಿ. ಹಾಗೆ ಖಾರಕ್ಕೆ ಅಚ್ಚ ಪುಡಿ 3 ಚಮಚ ಹಾಕ್ಕೊಂಡಿದ್ದಾರೆ. ಹಾಗೆ 2 ಚಮಚ ಧನಿಯಾ ಪೌಡರು, ಹಾಗೆ ಗರಂ ಮಸಾಲ 1/4 ಚಮಚ, ಒಂದು ಅರ್ಧ ಚಮಚ ಅರಿಶಿಣ, ಹಾಗೆ ಬಿರಿಯಾನಿ ಪೌಡರ್ ಅಥವಾ ಚಿಕನ್ ಮಸಾಲ ನಿಮಗೆ ಯಾವುದು ಅವೈಲೇಬಲ್ ಇದ್ದರೆ ಅದನ್ನು ಸೇರಿಸ್ಕೊಳ್ಳಿ. ಆದರೆ ನಾನಿಲ್ಲಿ ಬಿರಿಯಾನಿ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಅದು ಅಂಗಡಿಯಲ್ಲಿ ಸಿಗೋ ಪ್ಯಾಕೆಟು 10 ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ, ಅದೊಂದು ಪ್ಯಾಕೆಟನ್ನು ಸೇರಿಸ್ಕೊಂಡಿದ್ದೀವಿ. ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದಾರೆ. ಆದರೆ ಕಲಿಸ್ಕೊಳ್ಳೋಕ್ಕೆ ಬೌಲ್ ಸ್ವಲ್ಪ ಚಿಕ್ಕದಾಯಿತು ಅಂತ ಹೇಳಿ ಸ್ವಲ್ಪ ದೊಡ್ಡ ಬೌಲ್ಗೆ ಹಾಕ್ಕೊಂಡು ಕಲಿಸ್ಕೊಂಡ್ರು. ಈ ಥರ ಚೆನ್ನಾಗಿ ಒಂದು 10 ನಿಮಿಷ ಒಂದೊಂದು ಪೀಸ್ಗೆ ನೀಟಾಗಿ ಮ್ಯಾರಿನೇಟ್ ಮಾಡಿಕೊಂಡ್ರು. ಅದಾಗಿದ್ದ ನಂತರ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರು. ನಾನಿಲ್ಲಿ 1.5 ಚಮಚ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇನ್ನು ರುಬ್ಕೊಳ್ಳೋದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಚಕ್ಕೆ, ಲವಂಗ, ಜಾಪತ್ರೆ, ಜಾಕಾಯಿ, ಹಾಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ಅನಾನಸ್ ಹೂವು, ಸ್ವಲ್ಪ ಗಸಗಸಿಗೆ, 1 ಏಲಕ್ಕಿಯನ್ನು ಸೇರಿಸ್ಕೊಂಡಿದ್ದಾರೆ ರುಬ್ಕೊಳ್ಳೋದಕ್ಕೆ. ಸೇರಿಸ್ಕೊಂಡು ಇವಾಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದಕ್ಕೂ ಕೂಡ ಟಿಪ್ಸ್, ಇಲ್ಲೂ ಕೂಡ ಟಿಪ್ಸ್ ಹೇಳಿದ್ರು. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ರುಬ್ಕೋಬೇಕಂತೆ. ಈ ಥರ ಉಪ್ಪನ್ನು ಸೇರಿಸ್ಕೊಂಡು ರುಬ್ಕೊಳ್ಳೋದ್ರಿಂದ ಸ್ವಲ್ಪ ಗ್ರೀನಿಶ್ ಆಗಿ ಬರಲ್ವಂತೆ ಬಿರಿಯಾನಿ. ಸ್ವಲ್ಪ ಅಂದರೆ ಶಾದಿ ಬಿರಿಯಾನಿ ಯಾವ ಥರ ಬರುತ್ತೋ ಆ ಕಲರಲ್ಲಿ ಬರುತ್ತೆ ಅಂತ ಹೇಳ್ತಾಯಿದ್ರು. ಸ್ವಲ್ಪ ಕಲರು ಇದಾಗುತ್ತೆ ಅಂತ ಹೇಳಿ. ಹಾಗೆ ನಾವಿಲ್ಲಿ ಡ್ರೀ ಫ್ರೈ ಮಾಡಿ ತೊಗೊಂಡಿರುವಂಥ ಈರುಳ್ಳಿಯನ್ನು ಕೂಡ ಗೋಲ್ಡನ್ ಕಲರ್ ಡ್ರೀ ಫ್ರೈ ಮಾಡ್ಕೊಂಡಿದ್ವಲ್ಲ, ಆ ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ. ಹಾಗೆ ನಾವು ಡ್ರೀ ಫ್ರೈ ಮಾಡಿ ತೊಗೊಂಡಿರುವಂಥ ಎಣ್ಣೆ, ಒಂದು ಅರ್ಧ ಕಪ್ಪಷ್ಟು ಎಣ್ಣೆಯನ್ನು ಕೂಡ ಸೇರಿಸ್ಕೊತಾ ಇದ್ದಾರೆ. ಸೇರಿಸ್ಕೊಂಡು ಚೆನ್ನಾಗೆ ಮ್ಯಾರಿನೇಟ್ ಮಾಡ್ಕೊತಾ ಇದ್ದಾರೆ. ಮ್ಯಾರಿನೇಟ್ ಮಾಡ್ಕೊಂಡಿದ್ದಂತೂ ತುಂಬಾ ಚೆನ್ನಾಗಿ ಮಾಡಿದ್ರು ಇವರು. ಇದನ್ನು ಕೂಡ ಇವಾಗ ಒಂದು ಸೈಡ್ ಇಡೋಣ. ಸೈಡ್ ಇಟ್ಬಿಟ್ಟು ಮತ್ತು ನಾವು ಇಲ್ಲಿ 1/4 kg ಚಿಕನ್ನ ಉಪಯೋಗಿಸಿದ್ದೀವಿ. 1/4 kg ಚಿಕನ್ಗೆ 1/4 kg ಅಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ ಬಾಸುಮತಿ ರೈಸನ್ನು ಉಪಯೋಗಿಸಿದ್ದೀನಿ. ಶಾದಿ ಬಿರಿಯಾನಿಗೆ ಬಾಸುಮತಿ ರೈಸ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬಾಸುಮತಿ ರೈಸನ್ನು ಒಂದು ಬೌಲ್ಗೆ ಸೇರಿಸ್ಕೊಂಡು ನೀಟಾಗಿ ವಾಶ್ ಮಾಡಿಕೊಂಡೆ. ಆದರೆ ಇವರು ಚಿಕ್ಕ ಬೌಲಲ್ಲಿ ನೆನೆಸಬೇಡಿ ಅಂತ ಹೇಳಿ ದೊಡ್ಡ ಬೌಲ್ಗೆ ಸೇರಿಸ್ಕೊಂಡ್ರು, ಒಂದು ಕುಕ್ಕರಲ್ಲಿ ನೆನೆಸಿದ್ರು. ಮತ್ತು ಇನ್ನು ಕೊತ್ತಂಬರಿ ಸೊಪ್ಪು, ಪುದೀನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ 2 ನಿಂಬೆಹಣ್ಣು, ಹಾಗೆ ಒಂದು ಅರ್ಧ ಕಪ್ಪಷ್ಟು ತುಪ್ಪ, ಹಾಗೆ ಒಂದು ಸ್ವಲ್ಪ ಫುಡ್ ಕಲರು, ಹಾಲಿಗೆ ಫುಡ್ ಕಲರ್ ಸೇರಿಸ್ಕೊಂಡಿದ್ದೀನಿ. ಹಾಗೆ ಡ್ರೀ ಫ್ರೈ ಮಾಡಿ ತೊಗೊಂಡಿರುವಂಥ ಬ್ರೌನ್ ಆನಿಯನ್ನು. ಇವಾಗ ನೋಡಿ, ಒಂದು ಕಡೆ ಒಂದು ಪಾತ್ರೆ ತೊಗೋಣ. ಪಾತ್ರೆಗೆ ಕಸೂರಿ ಮೇಥಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ಹಾಗೆ ಪಲಾವ್ ಕಾಯಿ, ಚಕ್ರದ ಹೂವು, ಹಾಗೆ ಸ್ವಲ್ಪ ಜಾಪತ್ರೆ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಇವಾಗ ಇಲ್ಲಿ 1 ಚಮಚ ಇವರು ಇದನ್ನು ಉಪಯೋಗಿಸ್ತಾ ಇದ್ದಾರೆ, ನಿಂಬೆಹಣ್ಣಿನ ರಸ. ಏಕೆಂದರೆ ಈ ಟೈಮಲ್ಲಿ ಸೇರಿಸ್ಕೊಳ್ಳೋದ್ರಿಂದ ರೈಸು ಸ್ವಲ್ಪ ಕಲರಿಶಾಗಿ ಬರುತ್ತಂತೆ. ಹಾಗಾಗಿ ಸ್ವಲ್ಪ
ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡಿದ್ದಾರೆ. ಹಾಗೆ ಒಂದೆರಡು ಚಮಚ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದಾರೆ. ಎಣ್ಣೆ ಎಲ್ಲನೂ ನಾನು ಇಲ್ಲಿ ಈರುಳ್ಳಿ ಡ್ರೀಪ್ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದಾರೆ. ಹಾಗೆ ಇವಾಗ ಉಪ್ಪನ್ನು ಸೇರಿಸ್ಕೊಳ್ಳೋಣ. ನಾನು ಉಪ್ಪು ಕೊಡೋದಕ್ಕಿಂತ ಮುಂಚೆ ಅವ್ರು ಚಿಕ್ಕ ಡಬ್ಬದಲ್ಲಿ ಸೇರಿಸ್ಕೊತವ್ರೆ, ಆದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ 1.5 ಚಮಚ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಏಕೆಂದರೆ ರೈಸ್ ಕಮ್ಮಿ ಇದ್ರೂ ಪಾತ್ರೆ ದೊಡ್ಡದಿಕ್ಬಿಟ್ಟು ಬಗ್ಸೋದ್ರಿಂದ ಸ್ವಲ್ಪ ಉಪ್ಪು ಜಾಸ್ತಿ ಸೇರಿಸ್ಕೊಂಡಿದ್ದಾರೆ. ಹಾಗೆ ಇನ್ನು ಚಿಕನ್ ಫ್ರಿಜ್ಜಲ್ಲಿ ಇಕ್ಕಿದ್ವಲ್ಲ, ಮ್ಯಾರಿನೇಟ್ ಮಾಡ್ಕೊಂಡಿದ್ವಿ ಕರೆಕ್ಟಾಗಿ 45 ಮಿನಿಟ್ಸ್ 45 ನಿಮಿಷ ಮ್ಯಾರಿನೇಟ್ ಮಾಡ್ಕೊಂಡಿರೋ ಅಂಥ ಚಿಕನ್ನ ತೆಗೆದುಬಿಟ್ಟು ಡೈರೆಕ್ಟಾಗಿ ಒಂದು ಪಾತ್ರೆಗೆ ಸೇರಿಸ್ಕೊಂಡ್ಬಿಟ್ಟು ಇವಾಗ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ಟವ್ ಹಚ್ಬಿಟ್ಟು ಎರಡು ಸೇಮ್ ಟೈಮಲ್ಲೇ ಇಡಬೇಕು. ಅಂದರೆ ಈ ಕಡೆ ರೈಸ್ಗೆ ಇಕ್ಕಿದ್ದೀವಿ ಮತ್ತು ಈ ಕಡೆ ಚಿಕನ್ನು ಇಕ್ಕಿದ್ದೀವಿ. ಇವಾಗ ಚಿಕನ್ನು ಕೂಡ ಒಂದು 80% ಕುಕ್ ಆಗಬೇಕಂತೆ, ಮತ್ತು ರೈಸು ಕೂಡ ಅಷ್ಟೇ. ಸೊ ಇನ್ನು ರೈಸ್ಗೆ ನೀರು ಇಕ್ಕಿದ್ದೀವಿ, ಆದರೆ ರೈಸೂ ಒಂದು 40 ನಿಮಿಷ ನೆನೆಯೋಕ್ಕೆ ಇಕ್ಕಿದ್ದೀವಿ. ಹಾಗೆ ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನು ಕೂಡ 40 ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ವಿ. ನೋಡಿ ಇವಾಗ ಚೆನ್ನಾಗಿ ಕುದೀತೈತೆ. ಇವಾಗ ಇದಕ್ಕೆ ಬಾಸುಮತಿ ರೈಸನ್ನು ಸೇರಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಉದುರುವಾಗಿದೆ. ಈ ಥರ ಅಗಲವಾಗಿರುವಂಥ ದೊಡ್ಡ ಪಾತ್ರೆಗೆ ಸೇರಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ನೆನೀತೈತೆ ಅಂತ ಹೇಳ್ತಾಯಿದ್ರು. ಇಲ್ಲ ಸಣ್ಣ ಪಾತ್ರೆಗೆ ಸೇರಿಸ್ಕೊಂಡ್ಬಿಟ್ರೆ ರೈಸ್ ಎಲ್ಲ ಪುಡಿ ಆಗಿಬಿಡುತ್ತೆ, ಆವಾಗ ಉದುರುವಾಗಿ ಬರೋದಿಲ್ಲ ಬಿರಿಯಾನಿ, ಶಾದಿ ಬಿರಿಯಾನಿ ಅಂತ ಅವರು ಈ ಥರ ಟಿಪ್ಸ್ ಹೇಳಿದರು. ಮತ್ತು ಇನ್ನು ನಾನು ಆಲ್ರೆಡಿ 2-3 ಟಿಪ್ಸ್ ಹೇಳಿದೆ ಅಂದ್ಕೊತೀನಿ. ನೋಡಿ ಇಲ್ಲಿ ಇವರು ಇನ್ನೂ ಒಂದು ಟಿಪ್ಸ್ ಹೇಳ್ತವ್ರೆ. ಚಿಕನ್ನು ದೃಷ್ಟಿ ತೆಗಿತಾಯಿದ್ದಾರೆ. ಈ ಥರ ಅವರು ಮಾಮೂಲಿ ಬಕ್ರೀದ್ ರಂಜಾನಲ್ಲೆಲ್ಲ ಮಾಡ್ತಾರಲ್ಲ, ಈ ಥರ ದೃಷ್ಟಿ ತೆಗಿತಾರಂತೆ. ಇವಾಗ ಚಿಕನ್ನು ಒಂದು ಕಡೆ ರೈಸ್ ಎರಡು ಕಡೆನೂ ಕುದೀತಾ ಇದೆ. ಇವಾಗ ಚಿಕನ್ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸಲ ರೈಸ್ ನೋಡೋಣ ಅಂತ ಹೇಳಿ ರೈಸ್ ನೋಡಿದ್ವಿ. ಒಂದು ಸ್ವಲ್ಪ ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ಅಂದರೆ ಒಂದು 60% ಬೆಂದಿದೆ, ಇನ್ನೂ ಒಂದು 20% ಬೇಯಬೇಕು. ಅಷ್ಟರಲ್ಲಿ ಈ ಕಡೆ ಚಿಕನ್ನು ಇನ್ನೇನು ಬೆಂದಿದೆ. ಇವಾಗ ರೈಸು ಕೂಡ ಬೆಂದೋಗಿತ್ತು ಅಂತೇಳಿ ರೈಸನ್ನು ಕೂಡ ನಾವು ಬಗ್ಸ್ಬಿಟ್ವಿ. ಅದರಲ್ಲಿರುವಂಥ ನೀರೆಲ್ಲ ತೆಗೆದುಬಿಟ್ಟು ರೈಸ್ ಸೈಡಿಗೆ ಇಟ್ಬಿಟ್ಟಿದ್ದೀನಿ. ಇನ್ನು ಚಿಕನ್ ಇಳಿಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಕಸೂರಿ ಮೆಂತಿಯನ್ನು ಸೇರಿಸ್ಕೊತಾ ಇದ್ದೀವಿ, 1 ಚಮಚ. ಹಾಗೆ ನಿಂಬೆಹಣ್ಣಿನ ರಸ ಒಂದು ಅರ್ಧ ಭಾಗ ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು. ಇವಾಗ ಒಂದು ದೊಡ್ಡ ಪಾತ್ರೆ ತೊಗೋಬೇಕಾಗುತ್ತೆ. ಆದರೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ದೊಡ್ಡ ಪಾತ್ರೆ ಹೇಳಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಅಂತ ಹೇಳಿ ದೊಡ್ಡ ಪಾತ್ರೆ ತೊಗೊಂಡ್ವಿ. ಇನ್ನು ಅಷ್ಟರಲ್ಲಿ ಸ್ವಪ್ನನು ಮತ್ತು ಸೋಮು ಅವರಿಬ್ಬರೂ ಇದಕ್ಕೆ ಹೋಗಿದ್ರು, ಪ್ಲಾಂಟ್ಸ್ ತೊಗೊಬರ್ತೀವಿ ಅಂತ ಹೇಳಿ. ಪ್ಲಾಂಟ್ಸೇನೋ ತೊಗೊಬಂದರು, ಆದರೆ ನಂಗೆ ಟೈಮ್ ಇರಲಿಲ್ಲ. ಅಷ್ಟೊತ್ತಿಗಾಗಲೇ 8:30-9 ಗಂಟೆ ಆಗೋಗಿತ್ತು. ಇನ್ನು ಮಕ್ಕಳಿಗೆಲ್ಲ ನಿದ್ದೆ ಬಂದುಬಿಡುತ್ತೆ, ಊಟ ಅಂತ ಇದ್ರು ಅಂತ ಹೇಳಿ ನಾನು ಬೆಳಗ್ಗೆ ಇದನ್ನ ಮಾಡ್ಕೊಳ್ಳೋಣ, ಇದನ್ನು ಸ್ವಲ್ಪ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನೋಡೋಣ ಏನಾಗುತ್ತೆ ಅಂತ. ಮುಂದಿನ ವೀಡಿಯೋಗೋಸ್ಕರ ಕಾಯ್ತಾಯಿರಿ. ಪ್ಲಾಂಟ್ಸ್ ವಿಡಿಯೋ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಮತ್ತು ಇನ್ನು ಈ ಪಾತ್ರೆಗೆ ನಾನು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡ್ವಿ. ಹಾಗೆ ಸ್ವಲ್ಪ ಬ್ರೌನ್ ಆನಿಯನ್ಸು ನೋಡಿದ್ರಲ್ಲ. ಇವರು ಇನ್ನೊಂದು ಟಿಪ್ಸ್ ಹೇಳಿದ್ರು, ಇಲ್ಲಿ ಜಾಸ್ತಿ ಗ್ರೇವಿನೇ ಸೇರಿಸ್ಕೊಳ್ಳಿಲ್ಲ. ಅಂದರೆ ಗ್ರೇವಿ ಮಾಡ್ಕೊಂಡಿದ್ದಾರೆ, ಆದರೆ ಸೇರಿಸ್ಕೊಳ್ಳಿಲ್ಲ. ನೋಡಿ ಇವೆರಡು ಸೇರಿಸ್ಕೊಂಡ್ಬಿಟ್ಟು ಇವಾಗ ಸ್ವಲ್ಪನೇ ಗ್ರೇವಿ ಸೇರಿಸ್ಕೊತಾ ಇದ್ದಾರೆ. ಅಂದರೆ ಪೀಸ್ ಏನೂ ಇಲ್ದಂಗೆ ಸ್ವಲ್ಪ ಗ್ರೇವಿ ಸೇರಿಸ್ಕೋಬೇಕು. ಒಂದು ಜಾಸ್ತಿ ಮಟ್ಟದಲ್ಲಿ ಸೇರಿಸ್ಕೊಳ್ಳೋಕೆ ಹೋಗ್ಬೇಡಿ. ಏಕೆಂದರೆ ಈ ಥರ ಒಂದೇ ಸಲ ನಾವು ಗ್ರೇವಿ ಎಲ್ಲ ಸೇರಿಸ್ಕೊಂಡ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಬಿರಿಯಾನಿ. ಹಾಗಾಗ್ಬಿಟ್ಟು ಸ್ವಲ್ಪ ಗ್ರೇವಿ ಸೇರಿಸ್ಕೊಂಡ್ಬಿಟ್ಟು ಇವಾಗ ಇದ್ರ ಮೇಲೆ ರೈಸನ್ನು ಸೇರಿಸ್ಕೋಬೇಕಾಗತ್ತೆ. ನೋಡಿ ಇದ್ರ ಮೇಲೆ ರೈಸನ್ನು ಸೇರಿಸ್ಕೊಂಡ್ಬಿಟ್ರು. ಮತ್ತು ಇವಾಗ ಇದ್ರ ಮೇಲೆ ಪೀಸು ಮತ್ತು ಗ್ರೇವಿ ಎರಡೂ ಸೇರಿಸ್ಕೋಬೇಕಾಗತ್ತೆ. ನೋಡಿದ್ರಲ್ಲ, ಇದೇ ಥರ ಸೇಮ್ ಪ್ರೋಸೆಸ್ಸಲ್ಲೇ ಸೇರಿಸ್ಕೋಬೇಕು. ಸೇರಿಸ್ಕೊಂಡ್ಬಿಟ್ಟು ಇವಾಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಕಟ್ ಮಾಡಿ ತೊಗೊಂಡಿರುವಂಥ ಸೇರಿಸ್ಕೊಳ್ಳೋಣ. ಹಾಗೆ ಬ್ರೌನ್ ಆನಿಯನ್ಸು, ಹಾಗೆ ಸ್ವಲ್ಪ ನಿಂಬೆಹಣ್ಣಿನ ರಸ. ನೋಡಿ ಬ್ರೌನ್ ಆನಿಯನ್ಸು ತುಂಬಾ ಟೇಸ್ಟ್ ಕೊಡುತ್ತಂತೆ. ಹಾಗೆ ಬ್ರೌನ್ ಆನಿಯನ್ಸು ಮತ್ತು ತುಪ್ಪ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಬಿರಿಯಾನಿಗೆ. ಹಾಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡಿದ್ದಾರೆ. ಇವಾಗ ತುಪ್ಪ ಒಂದು ನೋಡಿಕೊಂಡು 4 ಚಮಚ 5 ಚಮಚ ಈ ಥರ ಸೇರಿಸ್ಕೊತ ಹೋದರು. ನೀವು ಕ್ವಾಂಟಿಟಿ ನೋಡಿಕೊಂಡು ಸೇರಿಸ್ಕೋಬೋದು. ಆದಷ್ಟು ಚಿಕ್ಕದಾಗೆ ಮಾಡೋರು ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ತುಪ್ಪ ಸೇರಿಸ್ಕೊಂಡಿದ್ದಾರೆ ನೋಡಿ. ತುಪ್ಪ ಸೇರಿಸ್ಕೊಂಡು ಮತ್ತೆ ಸೇಮ್ ಪ್ರೋಸೆಸ್ಸಲ್ಲೇ ಸೇಮ್ ಲೇಯರ್ ಇವಾಗ ಇದ್ರ ಮೇಲೆ ಮತ್ತೆ ಸೇಮ್ ಪ್ರೋಸೆಸ್ ಮಾಡ್ಕೊಂಬಿಟ್ಟು, ಆದರೆ ಇದ್ರ ಮೇಲೆ ಇವಾಗ ನಾವು ಹಾಲ್ಗೆ ಫುಡ್ ಕಲರ್ ಸೇರಿಸ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದಾರೆ. ಏಕೆಂದರೆ ನಿಮಗೆ ಬೇಕಿದ್ದರೆ ನೀವು ಇದನ್ನು ಸೇರಿಸ್ಕೋಬೋದು, ಫುಡ್ ಕಲರ್ ಅಥವಾ ಅರಿಶಿಣ ಸೇರಿಸ್ಕೋಬೋದು. ಇವಾಗ ಮತ್ತೆ ಸೇಮ್ ಪ್ರೋಸೆಸ್ಸಲ್ಲೇ ಮಾಡ್ತಾಯಿದ್ದಾರೆ ನೋಡಿ. ಸೇಮ್ ಪ್ರೋಸೆಸ್ ಆಯಿತು. ಇವಾಗ ಇದರಲ್ಲಿ ಒಂದು ಸ್ವಲ್ಪ ರಂಗೋಲಿ ಥರ ಬಿಡ್ತಾಯಿದ್ದಾರೆ, ಅಂದರೆ ಡಿಸೈನ್ ಥರ ಬಿಡ್ತಾಯಿದ್ದಾರೆ. ಡಿಸೈನ್ ಥರ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಗ್ರೇವಿ ಸ್ವಲ್ಪ ಡಿಸೈನಾಗೆ ಫ್ಲವರ್ ಥರ ಹಾಕ್ಕೊಂಡ್ರು. ಈ ಥರ ಹಾಕ್ಕೊಳ್ಳೋದ್ರಿಂದ ಗ್ರೇವಿ ಮೇಲೆಗಡೆ ಹಾಕ್ಕೋಬೇಕಂತೆ,
ಕೆಳಗಡೆ ಹಾಕ್ಬಿಟ್ರೆ ಸೀದೋಗ್ಬಿಡುತ್ತೆ ಅಂತ ಹೇಳಿದ್ರು. ಒಂಚೂರು ಎಲ್ಲೂ ಸೀದಿರಲಿಲ್ಲ, ರೈಸು ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ಮತ್ತೆ ಉಳಿದಿರುವಂಥ ತುಪ್ಪ ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸ, ಸ್ವಲ್ಪ ಫುಡ್ ಕಲರ್ ಎಲ್ಲ ಸೇರಿಸ್ಕೊಂಡು ಇವಾಗ ಫೈನಲ್ಲಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇವಾಗ ದಮ್ ಕಟ್ಕೊಳ್ಳೋಣ. ನೋಡಿ, ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ನಾನು ಹಿಟ್ಟು ತೊಗೊಬಂದಿದ್ದೆ, ಆದರೆ ಹಿಟ್ಟೇನು ಬೇಡ ಅಂತ ಹೇಳ್ಬಿಟ್ಟು ಇನ್ನು ಅವರು ಮಾಮೂಲಿ ಒಂದು ತವಾ ಫ್ರೀ ಹೀಟ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆಯನ್ನು ಇಕ್ಬಿಟ್ಟು ಇನ್ನು ಕುಟ್ಟಣಿಗೆ ಇತ್ತಲ್ಲ ನಮ್ಮ ಮನೆಗೆ ತೂಕವಾಗಿರುವಂಥದ್ದು ಇದೊಂದೇ. ಸೊ ಕುಟ್ಟಣಿಗೆಯನ್ನು ಇಕ್ಕಿದ್ರು, ಇದ್ರ ಮೇಲೆ ಕುಟ್ಟಣಿಗೆ ಇಕ್ಬಿಟ್ಟು ಕರೆಕ್ಟಾಗಿ 20 ನಿಮಿಷ ದಮ್ ಕಟ್ಕೊಂಡ್ರು. ಬೇಕಿದ್ದರೆ ನಿಮಗೆ ಟೈಮ್ ಇದ್ದರೆ ನೀವು ಮಾಮೂಲಿ ಚಪಾತಿ ಹಿಟ್ಟನ್ನು ಸ್ವಲ್ಪ ಇದು ಮಾಡ್ಕೋಬೋದು. ಇನ್ನು ನಿನ್ನೆ ಫಾದರ್ಸ್ ಡೇ ಇತ್ತಲ್ಲ, ಹಾಗಾಗಿ ನಮ್ಮ ಅಪ್ಪಂದು ಫೋನಲ್ಲೇ ನಾವು ವೀಡಿಯೋ ಕಾಲಲ್ಲಿ ಕೇಕ್ ಕಟ್ ಮಾಡಿಸೋಣ ಅಂತ ಹೋದ್ವಿ. ಆದರೆ ಅದರ ವೀಡಿಯೋ ಫೋಟೋಸ್ ಇದೆ, ಬರಲಿಲ್ಲ ಯಾಕೋ ನನಗಿನ್ನು, ಹಾಗಾಗಿ ಒಂದು ಫೋಟೋ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಇನ್ನು 20 ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ. ಬಿರಿಯಾನಿ ರೆಡಿಯಾಗಿದೆ ನೋಡಿ, ಬಿರಿಯಾನಿ ರೆಡಿಯಾಗಿದೆ, ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ. ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ, ಎಲ್ಲೂ ಒಂಚೂರು ಸೀದೋಗಿರಲಿಲ್ಲ, ಅಷ್ಟು ಸಖತ್ತಾಗಿ ಬಂದಿತ್ತು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಉದುರುವಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಕಲರ್ಫುಲ್ಲಾಗಿ ಸೇಮ್ ಹೋಟೆಲ್ ರೆಸ್ಟೋರೆಂಟಲ್ಲಿ ಹೆಂಗಿರುತ್ತೋ ಶಾದಿ ಬಿರಿಯಾನಿ ಅಥವಾ ಮದುವೆಗಳಲ್ಲಿ ಅವರು ಶಾದಿಗಳಲ್ಲೆಲ್ಲ ಮಾಡ್ತಾರಲ್ಲ, ಸೇಮ್ ಟೇಸ್ಟ್ ಬಂದಿತ್ತು. ತುಂಬಾ ಚೆನ್ನಾಗಿ ಮಾಡಿದರು. ಇದರಲ್ಲಿ ಎಲ್ಲೂ ಟೊಮೊಟೊ ಯೂಸ್ ಮಾಡಿಲ್ಲ, ಮೊಸರು ಮತ್ತು ನಿಂಬೆಹಣ್ಣು ಉಪಯೋಗಿಸಿದ್ದಾರೆ ಇವರು. ತುಂಬಾ ಚೆನ್ನಾಗಿ ಬಂದಿತ್ತು. ಕರೆಕ್ಟಾಗಿ ಎಲ್ಲದಕ್ಕೂ ಸೇರಿ ಒಂದು ಅರ್ಧ ಲೀಟ್ರಿಗಿಂತ 1/4 ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಆಗಿತ್ತು ಮೊಸರು. ನೋಡಿದ್ರಲ್ಲ, 2 ಕಪ್ ಮೊಸರನ್ನು ಉಪಯೋಗಿಸಿದ್ರು. ಇವಾಗ ರೆಡಿಯಾಗಿದೆ, ಇನ್ನೇನು ಸರ್ವ್ ಮಾಡ್ಕೊಳ್ಳೋಣ ಅಂತೇಳಿ. ಆಲ್ರೆಡಿ ತುಂಬ ಸೆಕೆ ಆಗಿಬಿಡ್ತಾಯಿತ್ತು, ಹಂಗಾಗಿ ಈ ಕಡೆ ರೂಮ್ಗೆ ಬಂದುಬಿಟ್ಟಿದ್ದೀವಿ. ರೂಮಲ್ಲಾದರೆ AC ಇದೆ, ಮತ್ತು ಅಲ್ಲಿ ಹಾಲಲ್ಲಿ ತಿನ್ನೋಕ್ಕಾಗಲ್ಲ, ಪೂಜೆ ಎಲ್ಲ ಮಾಡ್ತೀವಲ್ಲ, ಹಂಗಾಗಿ ನಾನ್ ವೆಜ್ ಎಲ್ಲ ರೂಮಲ್ಲೇ ತಿನ್ನೋದು. ಹಾಗಾಗಿ ರೂಮಲ್ಲೆಲ್ಲ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ. ಇವತ್ತಿನ ಸ್ಪೆಷಲ್ಲು ಚಪಾತಿ ಮತ್ತು ಚಿಕನ್ ಕರಿ, ಹಾಗೆ ಚಿಕನ್ ಗ್ರೇವಿ ಅಂತಲೂ ಹೇಳ್ಬೋದು. ಹಾಗೆ ಬಿರಿಯಾನಿ, ಮೊಸರು ಬಜ್ಜಿಯನ್ನು ರೆಡಿ ಮಾಡ್ಕೊಂಡಿದ್ದೆ. ಇದ್ರ ಜೊತೆ ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೆ. ಸ್ವೀಟ್ ರೆಸಿಪಿ ಖಂಡಿತ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಒಂದು ಖುಷಿ ಸುದ್ದಿ ಇದೆ ಅಂತ ಹೇಳ್ಬೋದು. ಹಾಗಾಗಿ ಮುಂದಿನ ವೀಡಿಯೋದಲ್ಲಿ ತಪ್ಪದೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.